ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಬೃಂದ ಕರಾಳಮುಖ ಏನು ಅನ್ನೋದು ಅರ್ಜುನ್ ಮುಂದೆ ಬಯಲಾಗ್ತದೆ. ಆ ಕಡೆ ಭಾರ್ಗವಿ ಬೃಂದಾಗೆ ಸರಿಯಾಗಿ ಟಕ್ಕರ್ ಕೊಟ್ಟು ಜೆಪಿನ ಬೆವರಳಿಸ್ತಿದ್ದಾಳೆ. ಹಾಗಿದ್ರೆ ಏನಾಯ್ತಪ್ಪ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಜೆಪಿ ಪಾಟೀಲ್ ಪರವಾಗಿ ವಂದನಾ ಮನೆಗೆ ಹೋಗಿದ್ದ ವಂದನಾನ ಕನ್ವಿನ್ಸ್ ಮಾಡ್ತಾಳೆ. ಅದರ ಜೊತೆಗೆ ಶಕ್ತಿ ಪ್ರಸಾದ್ ಕೂಡ ಬೃಂದ ಮಾತನ್ನ ನಂಬ್ಕೋತಾರೆ. ಜೊತೆಗೆ ವಿಕ್ಕಿ ಮತ್ತೆ ರೀತು ಮದುವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇತ್ತ ಕಡೆ ಭಾರ್ಗವಿ ಹತ್ರ ರುದ್ರ ಅವರು ಅವರ ಮನಸ್ಸಿನ ಮಾತನ್ನ ಗೋಳನ್ನ ಹೇಳ್ಕೊತಾರೆ. ಇದರ ಮುಖಾಂತರ ವಿಕ್ಕಿನ ರೀತು ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಷಯ ಭಾರ್ಗವಿಗೆ ಗೊತ್ತಾಗುತ್ತೆ. ಅವನೊಬ್ಬ ದ್ರೋಹಿ, ಅವನೊಬ್ಬ ಕೆಟ್ಟವನು, ದುಷ್ಟ ಅನ್ನೋದು ಗೊತ್ತಿದ್ದು ಕೂಡ ಇಲ್ಲಿ ವಿಕ್ಕಿ ಜೊತೆ ರೀತು ಮದುವೆ ಮಾಡಿಸೋದು ಭಾರ್ಗವಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಅದೇ ಕಾರಣಕ್ಕೆ ವಿಕ್ಕಿ ನಾ ಮದುವೆ ಆಗ್ಬೇಡ, ಅವನು ಒಳ್ಳೆಯವನಲ್ಲ ಅಂತ ಹೇಳಿ ರೀತು ಹತ್ರ ಹೇಳಿದ್ರೆ ರೀತು ಅಂತೂ ವಿಕ್ಕಿ ತುಂಬಾ ಒಳ್ಳೆಯವನು, ನೀವೇ ದುಡ್ಗೋಸ್ಕರ ಈ ರೀತಿ ಮಾಡಿದ್ರಿ, ವಿಕ್ಕಿ ನನ್ನ ಮದುವೆ ಆಗೋದನ್ನ ಯಾರು ಕೂಡ ತಡೆಯೋಕ್ ಆಗೋದಿಲ್ಲ ಅಂತ ಹೇಳ್ಬಿಡ್ತಾಳೆ. ಅತ್ತ ಕಡೆ ಶಕ್ತಿ ಪ್ರಸಾದ್ ಮತ್ತೆ ಜಿಪಿ ಇಬ್ರು ಕೂಡ ಸೇರ್ಕೊಂಡಿದ್ದೆ ವಿಕ್ಕಿ ಮತ್ತೆ ರಿತು ಮದುವೆ ಮಾಡುವುದಕ್ಕೆ ಮುಹೂರ್ತವನ್ನೇ ಫಿಕ್ಸ್ ಮಾಡೋಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಬೃಂದ ಶಕ್ತಿ ಪ್ರಸಾದ್ ಮನೆಗೆ ಹೋಗಿದ್ಲು ಅನ್ನೋ ವಿಷಯ ಸಾಕ್ಷಿಗೆ ಗೊತ್ತಾಗತ್ತೆ. ಸಾಕ್ಷಿ ಗೊತ್ತಾಗಿದ್ದೆ ಬೃಂದಾನ ಎದುರಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ನಿನ್ಗೇನಿತ್ತು ಕೆಲಸ, ಶಕ್ತಿ ಅಣ್ಣನ ಮನೆಗೆ ಯಾಕೆ ಹೋಗಿದ್ದೆ ಅಂತ ಕೇಳ್ತಿದ್ರೆ ಇಲ್ಲಿ ಬೃಂದ ಮಾತ್ರ ನಿಮ್ಗೆ ಯಾಕೆ ಬೇಕಾಗಿದೆ ಚಿಕ್ಕತ್ತೆ, ನಿಮ್ಗೇನ್ ಬೇಕು, ನನ್ನ ಅವರ ನಡುವೆ ಇರೋದು ನಿಮ್ಮ ಹತ್ರ ಹೇಳ್ಬೇಕು ಅಂತ ಏನಿಲ್ವಲ್ಲ ಅಂತ ಹೇಳ್ತಿದ್ದಾಗೆ ಅರ್ಜುನ್ ಇದನ್ನ ಕೇಳಿಸ್ಕೊಂಡ್ಬಿಡ್ತಾನೆ. ಕೇಳಿಸ್ಕೊಂಡಿದ್ದೆ ಇಲ್ಲಿ ಬೃಂದ ಹತ್ರ ಬಂದಿದ್ದೆ, ಏನತ್ಗೆ ನೀವು ಶಕ್ತಿ ಪ್ರಸಾದ್ ಅಂಕಲ್ ಮನೆಗೆ ಹೋಗಿದ್ರ ಅಂತ ಕೇಳ್ತಿದ್ದಾಗೆ ಸಿಕ್ಕಿಬಿದ್ನಲ್ಲಪ್ಪ ಅಂತ ಬೃಂದ ಅನ್ಕೊಂಡಿದ್ದೆ. ತುಂಬಾನೇ ಚಾಲು ಇರುವುದರಿಂದ ಸಖತ್ತಾಗಿ ಮತ್ತೆ ಅರ್ಜುನನ್ನ ಕೆಡ್ಡಾಗೆ ಬಿಡಿಸಿ ಹೇಗೋ ಎಸ್ಕೇಪ್ ಆಗ್ಬಿಡ್ತಾಳೆ. ತದನಂತರ ಇಲ್ಲಿ ಭಾರ್ಗವಿ ಮತ್ತು ಎದ್ದು ನಿಂತಿದ್ದಾಳೆ. ಸಂಧ್ಯಾ ಫೋಟೋವನ್ನ ಜಿಪಿ ಪಾಟೀಲ್ ಆಫೀಸ್ ಗೋಡೆ ಮೇಲೆ ಹಾಕಿದ್ದೆ. ಇಲ್ಲಿ ಚೊಳ್ಳಿ ಹಣ್ಣನ್ನ ತಿನ್ಸೋಕೆ ಮುಂದಾಗ್ತಿದ್ದಾಳೆ ಬೃಂದಾಗೆ. ಈ ಕಡೆ ಬೃಂದ ಬಂದಿದ್ದೆ, ಕೆಂಡಾಮಂಡಲ ಆಗ್ತಾಳೆ. ಯಾರು ಈ ಫೋಟೋ ಹಾಕಿದ್ದು ಅಂತದಾಗೆ ನಾನೇ ಭಾರ್ಗವಿ ಹಾಕಿದ್ದು, ನಾನೇ ಬೃಂದ ಹಾಕಿದ್ದು, ಈ ಭಾರ್ಗವಿ LLB ಇನ್ನು ಮುಂದೆ ಸಂಧ್ಯಾ ಕೇಸನ್ನ ನಾನ್ ತಗೋತೀನಿ ಅಂತ ಹೇಳಿ ಟಕ್ಕರ್ ಕೊಟ್ಟು ಮಕ್ಕರ್ ಮಾಡ್ತಿದ್ದಾಳೆ ಭಾರ್ಗವಿ.